ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾಗಕಾಂಡ ಈಗ ಪ್ರಾರಂಭ ಆಗಬೇಕಾಗಿದೆ. ರಾಮ ತನ್ನ ತೀರ್ಥಯಾತ್ರೆಯನ್ನು ಮುಗಿಸಿದ ಬಳಿಕ ಸಭೆಯಲ್ಲಿ ಒಂದು ಬಾರಿ ಕೂತ್ಕೊಂಡಿದ್ದಾಗ ಗುರುವಾದ ವಸಿಷ್ಠರನ್ನ ಹೀಗೆ ಮಾತನಾಡಿಸಿದ. ಕುಂಭೋದರ ಅಂತ ಒಬ್ಬ ಮುನಿ ಇದ್ದ. ಆ ಮುನಿ ನನಗೆ ತೀರ್ಥಯಾತ್ರೆ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಟ್ಟ. ಆತ ರಾವಣನನ್ನು ರಾಮ ಹತ್ಯೆ ಮಾಡಿದ ಮೇಲೆ ಪ್ರಾಯಶ್ಚಿತ್ತವಾಗಿ ಏನೂ ಮಾಡ್ಕೊಂಡಿಲ್ಲ. ಇನ್ನೂ ಅವಾಗ ಯಾತ್ರೆಯನ್ನು ಮಾಡಿರಲಿಲ್ಲ ರಾಮ. ಆ ಯಾತ್ರೆಯನ್ನು ಮಾಡಿಲ್ಲ, ಯಜ್ಞಾದಿಗಳನ್ನು ಮಾಡಿಕೊಂಡು ಶುದ್ಧೀಕರಣವನ್ನು ಕೂಡ ಪಡೆದುಕೊಂಡಿಲ್ಲ. ಹಾಗಿದ್ದಾಗ ಈತ ಅನ್ನದಾನ ಮಾಡಿದರೆ ಇವನ ಅನ್ನದಾನದಲ್ಲಿ ನಾವು ಹೇಗೆ ಪಾಲ್ಗೊಳ್ಳೋದು, ನಾವು ಹೇಗೆ ಭೋಜನ ಮಾಡೋದು ಅಂತ ಆಕ್ಷೇಪ ತೆಗೆದಿದ್ದ ಆ ಕುಂಭೋದರ ಅಂತ ಮುನಿ. ರಾಮನ ಕಡೆಯಿಂದ ಯಾತ್ರೆ ಮಾಡಿಸ್ಬೇಕು, ಸಕಲ ಜನರಿಗೂ ಅವನ ದರ್ಶನ ಒದಗಿಸಬೇಕು ಅಂತಲೇ ಆತನ ಉದ್ದೇಶ ಆಗಿತ್ತು. ಅದರಂತೆ ರಾಮ ಯಾತ್ರೆ ಮಾಡಿದ. ಅದೇ ಯಾತ್ರಾಕಾಂಡ ಆಗಿತ್ತು. ಮುಂದೆ ಇನ್ನು ಯಜ್ಞವನ್ನು ಮಾಡಬೇಕು, ನಾನು ಯಜ್ಞೋಪಕರಣಗಳನ್ನು ತಾವು ಲಕ್ಷ್ಮಣನಿಗೆ ಹೇಳಿ ಸಿದ್ಧಗೊಳಿಸಿರಿ ಅಂತ ವಸಿಷ್ಠರನ್ನು ಆತ ವಿನಂತಿಸಿದ. ಇದು ಸೀತೆಯ ಒಡಗೂಡಿ ರಾಮ ಮಾಡಿದಂಥ ಅಷ್ಟಮೇಧ ಯಜ್ಞ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥದ್ದು ಸೀತೆಯಿಂದ ರಹಿತನಾಗಿ ಮಾಡಿದ್ದು, ಸೀತೆಯಿಂದ ಒಡಗೂಡಿ ಮಾಡಿದ ಯಜ್ಞ. ಆದ್ದರಿಂದ ಈ ಕಥೆಗೆ ಮಹತ್ವ. ಒಂದು ಶುಭ ಮುಹೂರ್ತದಲ್ಲಿ ಒಂದು ಕುದುರೆಯನ್ನು ಸಿದ್ಧಪಡಿಸಿದರು. ಅದು ಶ್ಯಾಮಕರ್ಣ ಅಂಘ್ರಿ ಪುತ್ಸಕ, ಬಿಳಿ ಬಣ್ಣದ ಕುದುರೆ. ಆದರೆ ಅದರ ಕಿವಿ ಮತ್ತೆ ಗೊರಸು, ಅದರ ಬಾಲ ಇದಿಷ್ಟು ಮಾತ್ರ ಕಪ್ಪು ಬಣ್ಣದ್ದು. ಅಂಥ ಕುದುರೆಯನ್ನ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಬಿಡಿರಿ ಅಂತ ಹೇಳಿದ ರಾಮ. ರಾಮನ ಆ ಮಾತನ್ನು ಕೇಳಿ ಜ್ಯೋತಿಷಿಗಳ ಸಹಾಯವನ್ನು ಪಡೆದು ಒಂದು ಮುಹೂರ್ತವನ್ನು ಸಿದ್ಧಪಡಿಸಿದ. ದಶಕ್ರೋಶ ಮಿತಾಯೋಧ್ಯ ಬಹಿಃ ಸರ್ವತ್ರ ಲಕ್ಷ್ಮಣ ಸಮಾಕರ್ಕರಹೀನಾತು. ಅಯೋಧ್ಯೆಯ ಹೊರಗಡೆ 10 ಯೋಜನ ವಿಸ್ತಾರವಾದಂಥ 10 ಚದರ ಯೋಜನ ವಿಸ್ತಾರವಾದಂಥ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ. ಅಲ್ಲಿ ಎಲ್ಲ ಥರದ ಸಿದ್ಧತೆ ಆಗಬೇಕು. ಸಮಾಕರ್ಕರಹೀನ, ಯಾವುದೇ ತಗ್ಗು ದಿನ್ನೆಗಳಿದ್ದಿರಬಾರದು. ಅದನ್ನು ಸುಗಂಧ ಭರಿತವಾದಂಥ ನೀರಿನಿಂದ ಸ್ಥಳವನ್ನು ಸಿಂಪಡಿಸಿರಬೇಕು. ಅಂಥ ನೆಲವನ್ನು ಸಿದ್ಧಪಡಿಸಿರಿ ಅಂತ ಅವ್ರಿಗೆ ಹೇಳಿದ. ಎಲ್ಲ ಥರದ ಭಕ್ತರಿಗೆ ಮತ್ತೆ ಆ ಯಜ್ಞದಲ್ಲಿ ಭಾಗವಹಿಸುವಂಥವ್ರು ಎಲ್ರಿಗೂ ಕೂಡ ಅಲ್ಲಿ ಸಿದ್ಧತೆ ಒದಗಬೇಕು ಅಂತ ಆಜ್ಞಾಪನೆ ಮಾಡಿದ. ಆಸನಾರ್ಥಂ ಮಹಾರಹಾಣಿ ವಸ್ತ್ರಾಣಿ ಸಮಂತತಃ. ಬಂದ ಯೋಗ್ಯರಾದಂತಹ ಜ್ಞಾನಿಗಳಿಗೆ ಕೂತ್ಕೊಳ್ಳಿಕ್ಕೆ, ಅವರಿಗೆ ವಾಸ ಮಾಡಲಿಕ್ಕೆ ನಾನಾ ಥರದ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಪಕ್ಷಿ ಪಿಚ್ಚೈಹಿ ಸುಖಾರ್ಪಾಸ ಭೇದೈಹಿ ಸಂಪೂರಿತಾನೆ. ಹತ್ತಿಯ ಬಟ್ಟೆಯಿಂದ ತಯಾರಾದಂಥ ಆಸನಗಳು ಮತ್ತು ಪಕ್ಷಿ ಪಿಚ್ಚ, ನವಿಲಿನ ಗರಿ ಇತ್ಯಾದಿಗಳಿಂದ ತಯಾರಾದಂಥ ಆಸನಗಳು ಅವರಿಗೆ ಅನುಕೂಲಕ್ಕಾಗಿ ಒದಗಿರಬೇಕು. ಸ್ಥಾಪನೀಯಾನಿ ಪಾತ್ರಾಣಿ ಚಾಮರಾಣಿ ಸಹಸ್ರಶಃ. ಸಾವಿರಾರು ಸಂಖ್ಯೆಯಲ್ಲಿ ಪಾತ್ರೆಗಳು, ಚಾಮರಗಳು ಮತ್ತು ಉಳಿದ ಅನುಕೂಲಗಳನ್ನು ಅವರಿಗಾಗಿ ಮಾಡಿಕೊಡ್ಬೇಕು. ಜಲಯಂತ್ರಾಣಿ ಕಾರ್ಯಾಣಿ. ಜಲಯಂತ್ರಗಳನ್ನು ಅವರಿಗಾಗಿ ಅನುಕೂಲ ಮಾಡಬೇಕು. ಶೌಚಾರ್ಥಂ ಮೃತ್ತಿಕಾ ಶುದ್ಧಾ ದಂತಕಾಷ್ಠಾನಿ ಪಾದುಕಾ. ಅವರೆಲ್ಲರಿಗೂ ಶೌಚ ಮಾಡಿಕೊಳ್ಳಿಕ್ಕೆ ಶೌಚದ ಸಮಯದಲ್ಲಿ ಶುದ್ಧೀಕರಣಕ್ಕಾಗಿ ಮೃತ್ತಿಕೆ ಸುಲಭವಾಗಿ ಒದಗುವಂತಿರಬೇಕು. ದಂತಕಾಷ್ಠಾನಿ, ಎಲ್ಲರಿಗೂ ನಾನಾ ಥರದ ದಂತಕಾಷ್ಠಗಳು, ಬ್ರಹ್ಮಚಾರಿಗಳಿಗೆ ಬೇರೆ, ಗೃಹಸ್ಥರಿಗೆ ಬೇರೆ ಅಂತ ಹೀಗೆಲ್ಲ ದಂತಕಾಷ್ಠಗಳ ವರ್ಣನೆ ಮಾಡ್ತಾರೆ. ಅಂಥ ದಂತಕಾಷ್ಠಗಳಲ್ಲಿದ್ದಿರಬೇಕು. ಗೌರಿಕಾ ಮುಖಶುದ್ಧರ್ಥಂ. ಗೈರಿಕಾ ಮುಖಶುದ್ಧಿಗೆ, ಭೋಜನದ ಬಳಿಕ ಮುಖ ಶುದ್ಧೀಕರಣೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಅನುಕೂಲಗಳು ಕೂಡ ಅಲ್ಲಿದ್ದಿರಬೇಕು. ಎಲ್ಲರಿಗೂ ಕೂಡ, ನಮ್ಮ ಬಂಧುಗಳಿಗೆ, ಬಾಂಧವರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿ ಅನ್ನುವ ಕಾರಣಕ್ಕಾಗಿ ಆಮಂತ್ರಣವನ್ನು ಕಳಿಸಿಕೊಡಬೇಕು. ರಾಮ ಮುದ್ರಾಂಕಿತಾನ್ಯಜ್ಯ ಯಥಾ ದೂತಾಹ ಮಹಾಜವಾಹ. ರಾಮನ ಮುದ್ರೆಯಿಂದ ಅಂಕಿತವಾದಂಥ ಪತ್ರಗಳನ್ನು ನಮ್ಮ ದೂತರು, ರಾಯಭಾರಿಗಳು ಎಲ್ಲ ರಾಜರ ಕಡೆ, ವಿಶೇಷವಾಗಿ ಜನಕ ಅಂದರೆ ಸೀತೆಯ ತಂದೆ, ಕೈಕೇಯ ಮಹಾರಾಜ, ಕೈಕೇಯಿಯ ಸಹೋದರ ಇದ್ದಿರ್ಬೇಕು. ಕೈಕೇಯಿಯ ಅಪ್ಪ ಈ ಕಾಲಕ್ಕೆ ಇದ್ದನೋ ಎಲ್ಲೋ ಗೊತ್ತಿಲ್ಲ, ಇಷ್ಟೆಲ್ಲ ದೀರ್ಘಕಾಲದ ಬಳಿಕ. ಕೈಕೇಯಿಯ ಸಹೋದರ ಯುಧಾಜಿತ್ ಅಂತ ಅವನ ಹೆಸರು, ಅವನಿದ್ದಿರಬೇಕು. ಕೌಸಲ್ಯ ಮತ್ತು ಸುಮಿತ್ರೆಯರ ಅಪ್ಪಂದಿರು, ಅಲ್ಲಂತೂ ಪಿತರವು ಅಂತ ಹೀಗೆ ಮಾತಿದೆ.
ಅವರ ಕಡೆಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಕಳಿಸಿ. ಸಕುಟುಂಬೈರ್ ನಾಗರೇಶ್ಚ ತಥಾ ಜಾನಪದೇ ಸಹ ಅವರೆಲ್ಲರೂ ಕೂಡ ತಮ್ಮ ಕುಟುಂಬ, ತಮ್ಮ ಪರಿವಾರ, ಆಪ್ತ ಮಿತ್ರರು ಇವರ ಒಡಗೂಡಿ ಈ ಯಜ್ಞದಲ್ಲಿ ಭಾಗವಹಿಸುವಂತಾಗಲಿ. ಅವರೆಲ್ಲರಿಗೂ ಕೂಡ ಬೇಕಾದಂಥ ಏರ್ಪಾಡುಗಳನ್ನು ಮಾಡಿ, ಅದಾದ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ, ಅದು ಸಪ್ತಮೇ ಅಹನಿ ಅಂತಿದೆ, ಯಾವ ದಿವಸ ಅಥವಾ ಯಜ್ಞ ಮಾಡಬೇಕು ಅಂತ ಆಲೋಚನೆ ಮಾಡಿದ್ನಲ್ಲ, ಅದಾದ ಬಳಿಕದ 7ನೇ ದಿವಸ ಪ್ರಾರಂಭದ ಹೊತ್ತಿನಲ್ಲಿ, ಬೆಳಗಿನ ಹೊತ್ತಿನಲ್ಲಿ ಸೀತೆಯ ಜೊತೆಗೂಡಿ ನವನೀತೋದ್ವರ್ತನಾದ್ಯೈ ಸ್ನಾತ್ರ, ಎಣ್ಣೆ ಹಚ್ಕೊಂಡು ಅಭ್ಯಂಗ ಮಾಡ್ಕೊಳ್ಳೋದು ಗೊತ್ತಿದೆ, ಬೆಣ್ಣೆ ಹಚ್ಕೊಂಡು ಅಭ್ಯಂಗ ಮಾಡ್ಕೊಂಡು, ಉದ್ವರ್ತನ ಅಂದರೆ ಅಂಗಮರ್ದನ, ಅಭ್ಯಂಗಾದಿಗಳನ್ನು ಮಾಡಿಕೊಂಡ. ಮುಂದೆ ದಿವ್ಯ ವಸ್ತ್ರಗಳನ್ನು ಧಾರಣೆ ಮಾಡಿದ. ಕೇಯೂರ ಕುಂಡಲೈ ಮುಕ್ತಾಹಾರೈ ಕಟಕೈರ್ಯುತ ತಥೋ ವಸಿಷ್ಠವರ್ಯಸ್ತಂ ಮುಕ್ತಾನಾಂ ಸ್ವಸ್ತಿಕೋಪರಿ. ವಸಿಷ್ಠರು ಆ ರಾಮನ ಕಡೆಯಿಂದ ಎಲ್ಲ ಥರದ ಮಂಗಲ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವನನ್ನ ಒಂದು ಪೀಠದ ಮೇಲೆ ಅವ್ರು ಕೂಡಿಸಿದ್ರಂತೆ. ಅದೆಂಥ ಪೀಠ ಅಂತಂದ್ರೆ ಮುಕ್ತಾನಾಂ ಸ್ವಸ್ತಿಕೋಪರಿ, ಸ್ವಸ್ತಿಕ ಚಿಹ್ನೆ ಗೊತ್ತಿದೆ ನಮಗೆ, ಅಂತ ಒಂದು ಸ್ವಸ್ತಿಕ ಚಿಹ್ನದ ಏರ್ಪಾಡಾಗಿತ್ತಲ್ಲಿ. ಅದೆಂಥ ಸ್ವಸ್ತಿಕ ಅಂತಂದ್ರೆ ಮುಕ್ತಾನಾಂ ಸ್ವಸ್ತಿಕ, ಮುತ್ತುಗಳಿಂದ ಸ್ವಸ್ತಿಕ ಚಿಹ್ನವನ್ನು ಅಲ್ಲಿ ಬರೆದಿದ್ರು. ಅಂತಹ ಸ್ವಸ್ತಿಕ ಚಿಹ್ನದ ಮೇಲೆ ಒಂದು ಆಸನವನ್ನು ಇಟ್ಟು ಅದರ ಮೇಲೆ ರಾಮನನ್ನು ಅಲ್ಲಿ ಕೂಡಿಸಿದರು, ಸೀತೆಯನ್ನು ಕೂಡ ಅಲ್ಲಿ ಕೂಡಿಸಿದರು. ಸೀತೆ ರಾಮ ವಾಮಾಂಗೆ, ರಾಮನ ವಾಮಭಾಗದಲ್ಲಿ, ಎಡಭಾಗದಲ್ಲಿ ಆಕೆ ಕುಳಿತುಕೊಂಡಿದ್ದು. ಕಾರಯಾಮಾಸ ವಿಘ್ನೇಶಾದಿ ಪ್ರಪೂಜನ, ಗಣಪತಿಯ ಪೂಜೆ ಮೊದಲ ಇತ್ಯಾದಿಗಳನ್ನು ಮಾಡಿಸಿದ. ಪುಣ್ಯಾಹಾದಿ ತ್ರಯಂ, ಪುಣ್ಯಾಹವಾಚಿ ಇತ್ಯಾದಿಗಳನ್ನು ಕೂಡ ಮಾಡಿಸಿದ. ರಾಮೇಣ ವರಯಾಮಾಸ ಗುರು ಷೋಡಶ ಋತ್ವಿಜ. ಯಜ್ಞ ಮಾಡಲಿಕ್ಕೆ 16 ಜನ ಋತ್ವಿಕ್ಗಳು, ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ಜನ ಋತ್ವಿಕ್ಗಳು ಇರಬೇಕು ಅಂತ ಒಂದು ವಿಧಾನ ಇದೆ. ಅವರು 16 ಜನ ಋತ್ವಿಕ್ಗಳು ಅಲ್ಲಿ ಇದ್ರು ಅಂತ ವರ್ಣನೆ ಇದೆ. ವಸಿಷ್ಠಸ್ತತ್ರ ಸಂಜಾತಃ ಅಧ್ವರ್ಯು ಸಕಲ ಕರ್ಮವಿತ್. ಮೊದಲನೆಯ ಪಾತ್ರ ಅಧ್ವರ್ಯು, ಅವನು ಮುಖ್ಯ. ಆ ಅಧ್ವರ್ಯುವಿನ ಪಾತ್ರವನ್ನು ವಸಿಷ್ಠರೇ ವಹಿಸಿಕೊಂಡಿದ್ರು. ಬ್ರಹ್ಮಾಭೂತ ಸ್ವಯಂ ಬ್ರಹ್ಮ, ಅಧ್ವರ್ಯು ಅಂದ್ರೆ ಮುಖ್ಯ ಪುರೋಹಿತ. ಆಮೇಲೆ ಯಾವುದೇ ಯಜ್ಞ ನಡೆದ್ರೆ ಅದಕ್ಕೊಬ್ಬ ಬ್ರಹ್ಮನ ಸ್ಥಾನ ಇರಬೇಕು ಅಂತಿದೆ, ಹಿಂದೊಮ್ಮೆ ಹೇಳಿದ್ದೆ. ಬ್ರಹ್ಮ ಅಂದ್ರೆ ಆತ ಮಾಡ್ಬೇಕಾದ್ದೇನಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಿದ್ರೆ ಆಯ್ತು. ಇವರೆಲ್ಲರಿಗಿಂತ ಹೆಚ್ಚು ಜ್ಞಾನಿ ಆದವನು, ಹಿರಿಯನಾದವನು ಇರಬೇಕು ಅಂತ ಈಗ ನಿಯಮ ಇದೆ. ಹಾಗಾಗಿ ಆ ಬ್ರಹ್ಮನ ಸ್ಥಾನದಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮ ಕೂತ್ಕೊಂಡಿದ್ದ. ಹೋತ ಗಾಧಿಸುತೋಷಭೂತ್, ಗಾಧಿ ರಾಜನ ಮಗನಾದಂಥ ವಿಶ್ವಾಮಿತ್ರ ಹೋತ. ಹೋತ ಅಂದ್ರೆ ಹವನ ಮಾಡುವವನು ಅಂತ ಅರ್ಥ. ಉದ್ಗಾತಾಭೂತ್ ಶತಾನಂದ. ಶತಾನಂದ ಅಂತನೂ ಗೌತಮನ ಮಗ ಇದ್ದಿರ್ಬೇಕು, ಇವನು ಇದೊಂದ್ಸರಿ ಬಂದಿತ್ತು. ಗೌತಮ ಅಹಲ್ಯರ ಮಗ, ಅವನು ಉದ್ಗಾತ. ಉದ್ಗಾತ ಅಂತಂದ್ರೆ ಸಾಮ ವೇದಗಳನ್ನು ಗಾನ ಮಾಡುವವನು ಆ ಸಂದರ್ಭದಲ್ಲಿ. ಗುರುವಿಯೋ ಜನಕಸ್ಥೆ, ಜನಕನ ಗುರುನು ಕೂಡ ಆಗಿದ್ದ ಆತ ಉದ್ಗಾತ. ಮುಂದೆ ಯಮೋ ಬಭೂವ ಶಮಿತ. ಶಮಿತ ಅನ್ನುವ ಹೆಸರಿನ ಋಷಿಯೊಬ್ಬರು, ಅವರು ಯಮನ ಸ್ಥಾನವನ್ನ ಅಲಂಕರಿಸಿದ್ರು ಅಂತಿದೆ. ಯಮ ಏನ್ ಮಾಡ್ತಾನೆ ಯಜ್ಞದ ಸಂದರ್ಭದಲ್ಲಿ ಅಂತ ನಿರ್ದಿಷ್ಟವಾಗಿ ಮಾಹಿತಿಯನ್ನು ಸಿಕ್ಕಿಲ್ಲ, ಅಂತೂ ಅಂಥ ಸ್ಥಾನವನ್ನು ಅವರು ಅಲಂಕರಿಸಿದ್ರು. ಕಶ್ಯಪಾದ್ಯಾಹ ಮುನೀಶ್ವರಾಹ, ಕಶ್ಯಪ ಮೊದಲಾದ ದೊಡ್ಡ ದೊಡ್ಡ ಋಷಿಗಳ ಹೆಸರನ್ನು ಏನು ಕೇಳ್ತೀವಿ, ಅವರೆಲ್ಲ ಆ ಯಜ್ಞದಲ್ಲಿ ಭಾಗವಹಿಸಿದ್ರು. ವೃಣೀತ ವಾದಿಮೇದೇಹಿ ರಾಘವೇಣ ಮಹಾತ್ಮನ. ಹೀಗೆ 16 ಜನ ಋತ್ವಿಕ್ಗಳು ತಮ್ಮ ತಮ್ಮ ಕರ್ಮದಲ್ಲಿ ಅವರು ನಿರತರಾದರು. ಶ್ಯಾಮಕರ್ಣಂ ಜಯಿತ್ವ ಮೋಚಯಾಮಾಸ ಭೂತಲೆ. ಮುಂದೆ ಆ ಕುದುರೆ ಏನಿತ್ತು, ಕಪ್ಪು ಬಣ್ಣದ ಕಿವಿಯುಳ್ಳಂಥ ಕುದುರೆ, ಅದು ಇಡೀ ಮೈ ಬಿಳಿ ಬಣ್ಣದ್ದು, ಅದ್ರ ಕಿವಿ ಮಾತ್ರ ಕಪ್ಪು ಬಣ್ಣದ್ದು. ಅಂಥ ಕುದುರೆಯನ್ನ ಸಂಚಾರ ಮಾಡಲಿಕ್ಕಾಗಿ ಕಳಿಸಿದರು. ಸವ್ಯಂ ಪ್ರದಕ್ಷಿಣಾಂ ಕರ್ತುಂ ತಸ್ಯ ಸಂರಕ್ಷಣಾಯಿ
ರಥಾರೂಢಂ ಸುಮಂತ್ರೇಣ ಸ್ವಸೈನ್ಯೇನ ಅಯುತ ಸಂಖ್ಯೆಯ ಶತ್ರುಘ್ನಂ ಪ್ರೇಷಯಿತ್ವ. ಸುಮಂತ್ರ ಮತ್ತು ಶತ್ರುಘ್ನರನ್ನ ಆ ಕುದುರೆಯ ಬೆಂಗಾವಲಾಗಿ ಕಳಿಸಿಕೊಟ್ರು. ಆ ಸರಯೂ ನದಿಯ ತೀರದಲ್ಲಿ ಯಜ್ಞದ ಭೂಮಿಯನ್ನು ನಿರ್ಮಾಣ ಆಗಿತ್ತು. ಅಲ್ಲಿ ಸೀತೆಯೊಡಗೂಡಿ ರಾಮ ಶೃಣ್ವನ್ ಕಥಾಹ ಶುಭಾಹ, ಪಂಡಿತರಾದವರು ಪ್ರವಚನ ಮಾಡುವಂಥ, ಉಪನ್ಯಾಸ ಮಾಡುವಂಥ ಪವಿತ್ರ ಕಥೆಗಳನ್ನು ಕೇಳ್ತಾ ಆತ ಕೂತ್ಕೊಂಡಿದ್ದ. ಹೇಗಿದ್ದ ಅಂದರೆ ಕೃಷ್ಣಾಜನ ಧರಹ, ಜಿಂಕೆಯ ಚರ್ಮವನ್ನು ಧಾರಣೆ ಮಾಡಿಕೊಂಡಿದ್ದ. ದಾಂತಹ, ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ದ. ಕುಶಪಾಣಿ, ದರ್ಭೆಯಿಂದ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ. ತಸ್ಥೌ ಸ ಗುರು ಸನ್ನಿಧವು ತದ್ದೀಕ್ಷಾಯಾಂ ಪ್ರವೃತ್ತಾಯಾಂ ಭ್ರಾತರ ಪುಷ್ಕರಸ್ತ್ರಜ. ಉಳಿದ ಸಹೋದರರು ಕೂಡ ಅವನಂತೆ ದೀಕ್ಷೆಗಳನ್ನು ಪಡೆದುಕೊಂಡಿದ್ರು. ಈ ಯಜ್ಞ ಹೀಗೆ ಮುಂದುವರೆದಾಗ ಆ ಯಜ್ಞದ ವಾರ್ತೆಯನ್ನು ಕೇಳಿ, ಈ ಹಿಂದೆ ಯಾರಿಗೆ ಯಜ್ಞದಲ್ಲಿ ಭಾಗವಹಿಸಲಿಕ್ಕಾಗಿ ಆಹ್ವಾನ ಹೋಗಿರಲಿಲ್ವೋ ಅಂಥವರೆಲ್ಲ ಆ ಯಜ್ಞದಲ್ಲಿ ಭಾಗವಹಿಸಲಿಕ್ಕಾಗಿ ಆ ಯಜ್ಞದ ಮಂಟಪದ ಕಡೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದರು. ಕಶ್ಯಪ, ಅತ್ರಿ, ಭರದ್ವಾಜ ಇತ್ಯಾದಿ ಹೆಸರಿನವರು. ಹಿಂದೊಂದು ಕಶ್ಯಪ ಅಂತ ಒಂದು ಹೆಸರು ಬಂದಿತ್ತು. ಆ ಕಶ್ಯಪ ಬೇರೆ, ಈ ಕಶ್ಯಪ ಬೇರೆ ಆಗಿದ್ದಿರಬೇಕು. ವಿಭಾಂಡಕ, ನಾರದ, ತುಂಬೂರು, ಗಾಲವ, ಶಿವದಾಸ, ಭಾನುದಾಸ, ಹರಿದಾಸ ಇತ್ಯಾದಿ ಹೆಸರಿನ ನಾನಾ ಋಷಿಗಳು ಅಲ್ಲಿಗೆ ಬಂದರು. ವಾಲ್ಮೀಕಿಶ್ಚಾಪಿ ದುರ್ವಾಸಾಹ ಮುನಿರ್ವೇದ ನಿಧಿರ್ ಮಹಾನ್. ಇವರು ಸ್ತ್ರೀ ಶಿಷ್ಯ ತನಯಾದಿಭಿ, ತಮ್ಮ ಕುಟುಂಬ ಸಮೇತರಾಗಿ, ಪತ್ನಿ ಸಮೇತರಾಗಿ, ಶಿಷ್ಯ ಸಮೇತರಾಗಿ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ರು. ಅವರೆಲ್ಲ ಹೇಗಿದ್ರಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ವಿಚಿತ್ರವಾದಂಥ ವ್ರತ. ಕೇಚಿತ್ ಪರ್ಣಾಶನ, ಎಲೆಯನ್ನು, ಒಣಗಿದ ಎಲೆಯನ್ನು ತಿಂದು ಬದುಕುವವರು ಕೆಲವರು. ವಾಯುಭಕ್ಷರು, ವಾಯುವನ್ನೇ ಆಹಾರವಾಗಿ ಸ್ವೀಕಾರ ಮಾಡುವ ಕೆಲವರು. ಕುಶಾಗ್ರ ಜಲಪಾನಾಶ್ಚ, ದರ್ಭೆಯನ್ನು ಇಟ್ಟು ಆ ದರ್ಭೆಯ ತುದಿಗೇನು ನೀರು ಸೋರ್ತದಲ್ಲ, ಅದು ಅಷ್ಟೇ ನೀರು. ಎಷ್ಟು ಸೋರ್ಬೋದು? ಭಾಳ ನೀರು ಅಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ಅಷ್ಟೇ ನೀರನ್ನು ಕುಡಿದು ಬದುಕುವಂಥವ್ರು ಕೆಲವರು. ಕೇಚಿತ್ ಚಟ್ಟಾಶನ, ಊಟವನ್ನು ಬಿಟ್ಟವ್ರು ಕೆಲವರು. ಭಿಕ್ಷಾಶನ, ಭಿಕ್ಷೆ ಬೇಡಿಯೇ ಹೊಟ್ಟೆ ಹೊಡೆದುಕೊಳ್ಳುವವರು ಇನ್ನು ಕೆಲವರು. ಪರದತ್ತಾಶನ ಪರೆ, ಬೇರೆಯವ್ರು ಕೊಟ್ಟದ್ದನ್ನೇ ತಿನ್ನೋದು. ಅಂದರೆ ತಾವಾಗಿ ಬೇಯಿಸ್ಕೊಳ್ಳೋದೇನಿಲ್ಲ, ಅಲ್ಲಿ ಕೂತ್ಕೊಂಡಿರೋದು, ಯಾರು ಏನಾದ್ರು ಆಕಸ್ಮಿಕವಾಗಿ ತಂದು ಕೊಟ್ಟರು ಅಷ್ಟನ್ನಷ್ಟೇ ತಿನ್ನೋದು ಅವರ ವ್ರತ. ಅಯಾಂಚ ವ್ರತಿನಃ, ಅಯಾಚಿತ ವೃತ್ತಿ ಅಂತ ಕರೀತಾರೆ. ಅಂಥವರು ಕೆಲವರು, ಬೇರೆ ಯಾರನ್ನು ಬೇಡದೆ ತಿನ್ನುವವರು. ಚಕ್ತ ಸಂಭಾಷಣ, ಯಾರ ಜೊತೆ ಏನೋ ಮಾತಿಲ್ಲ, ಕಥೆ ಇಲ್ಲ, ಯಾವಾಗಲೂ ಧ್ಯಾನ ಮೌನದಲ್ಲೇ ಮುಳುಗಿರುವಂಥವ್ರು ಕೆಲವರು. ವಲ್ಕಲ ಸಂವೀತ, ನಾರುಮಡಿಯನ್ನು ಹುಟ್ಟವರು ಕೆಲವರು. ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದವರು ಕೆಲವರು. ಮೃಗಚರ್ಮವನ್ನು, ಜಿಂಕೆ ಚರ್ಮವನ್ನು ಧಾರಣೆ ಮಾಡಿದವರು ಕೆಲವರು. ಕೇಚಿದ ಆಕಾಶ ವಸ್ತ್ರಿನ, ದಿಗಂಬರರಾದವರು ಇನ್ನು ಕೆಲವರು. ವೃಕ್ಷ ಪಲ್ಲವ ವಸ್ತ್ರಾಶ್ಚ, ಮರದ ಚಿಗುರನ್ನೇ, ಎಳೆ ಚಿಗುರನ್ನೇ ವಸ್ತ್ರವನ್ನಾಗಿ ಧಾರಣೆ ಮಾಡಿಕೊಂಡವರು ಕೆಲವರು. ಕೇಚಿತ್ ಪಂಚಾಗ್ನಿ ಸಾಧಕಾ, ಸುತ್ತಲೂ ತಪಸ್ಸು ಮಾಡುವಾಗ ಸುತ್ತಲೂ ಬೆಂಕಿಯನ್ನು ನಿರ್ಮಾಣ ಮಾಡಿಕೊಂಡು ಆಕಾಶದಲ್ಲಿ ತೊಳಗುವಂಥ ಸೂರ್ಯ ಏನಿದ್ದಾನೆ ಅವನನ್ನು ದಿಟ್ಟಿಸ್ತಾ ತಪಸ್ಸು ಮಾಡುವವರಿಗೆ ಪಂಚಾಗ್ನಿ ಸಾಧಕರು ಅಂತ ಕರೀತಾರೆ. ಅಂಥವ್ರು ಕೆಲವರು. ಧೂಮಪಾನ ವೃತ ಕೇಚಿತ್, ಇದನ್ನು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಅದನ್ನು ಈ ಹಿಂದಿ ವ್ಯಾಖ್ಯಾನದಲ್ಲಿ ಭಂಗಿ ಸೇದವರು, ಭಾಂಗ್ ಸೇದವರು ಅಂತ ಅನುವಾದ ಮಾಡಿದ್ದಾರೆ. ಅದೇನಂತ ಅಷ್ಟು ಸುಲಭವಾಗಿ ಹಾಗೆ ಅನುವಾದ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ. ಯಾವುದನ್ನು ನಾವು ದುಶ್ಚಟ ಅಂತ ಪರಿಗಣನೆ ಮಾಡ್ತೀವಿ ಅಂಥದನ್ನು ನಿತ್ಯದ ಒಂದು ಅಭ್ಯಾಸ ಆಗಿ ಇಟ್ಕೊಳ್ಳುವಂಥವ್ರು ಕೆಲವು ಸಾಧುಗಳು ಈಗಿದ್ದಾರೆ, ಇರ್ತಾರೆ. ಉತ್ತರ ಭಾರತದಲ್ಲಿಂಥ ಸಾಧುಗಳನ್ನ ನೋಡಿದ್ದೇನೆ. ಆದರೆ ಅಂಥವರು ಆ ಕಾಲದಲ್ಲೂ ಇದ್ದರು, ಅವ್ರು ಇಲ್ಲಿ ಭಾಗವಹಿಸಿದ್ರು, ಅಥವಾ ಯಜ್ಞದ ಪವಿತ್ರ ಕಾರ್ಯಗಳಲ್ಲಿ ಭಾಗವಹಿಸಿಲ್ಲದೆ ಇದ್ರು ಸಾಧುಗಳಲ್ಲೇ, ಆ ಋಷಿಗಳಲ್ಲೇ ಕೆಲವರು ಕಡಿಮೆ ತರಗತಿಯಾದವರು ಅವ್ರು ಯಾರಾದರೂ ಬಂದಿದ್ರು, ಹೀಗೆ ತಿಳ್ಕೊಳ್ಬೋದು ಏನೋ. ಕೇಚಿತ ಚಟ್ಟೇಷಣ, ಈಷಣ ಅಂದರೆ ಅಪೇಕ್ಷೆಗಳು. ಧನೈಷಣ, ವಿತ್ತೈಷಣ, ಬಂಧು ಬಾಂಧವರನ್ನ ಕೂಡ್ಕೊಳ್ಬೇಕು, ಅವರ ಜೊತೆ ಇರಬೇಕು, ಧನವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಇತ್ಯಾದಿ ಯಾವುದೇ ಆಸೆ ಇಲ್ಲದೇ ಇದ್ದಂಥವ್ರು ಕೆಲವರು. ಹೀಗೆ ಇವರೆಲ್ಲ ನಾನಾ ಥರದ ಪರ್ವತಗಳು, ಅರಣ್ಯಗಳು, ಕೋಟೆ ಗೋಡೆಗಳು, ಆಶ್ರಮಗಳು ಅಲ್ಲೆಲ್ಲ ಇದ್ದವರು ಬಂದರು. ಸದಾರಾಷ್ಟ್ರ ಸಬಾಲಕಾಹ ತಾನ್ ಸರ್ವಾನ್ ರಾಮಚಂದ್ರೋಪಿ ಪ್ರತ್ಯುತ್ಥಾನ ಆಸನಾದಿಭಿ. ಯಾವನೇ ಒಬ್ಬ ಹೊಸ ಸಾಧು ಸನ್ಯಾಸಿಯಲ್ಲಿ ಋಷಿಯಲ್ಲಿ ಬಂದರೂ
ಅವರನ್ನು ರಾಮ ಹೋಗಿ ಸ್ವಾಗತ ಮಾಡ್ತಿದ್ದ. ಸ್ವಾಗತ ಮಾಡಿ ಆಸನ ಮಧುಪರ್ಕ ಇತ್ಯಾದಿಗಳನ್ನು ಅವರಿಗೆ ಕೊಟ್ಟು ಅವರನ್ನ ಯಜ್ಞ ಭೂಮಿಯಲ್ಲಿ ಕರೆತರ್ತಿದ್ದ. ಆ ಕಾಮಧೇನು ಏನಿತ್ತಲ್ಲ, ಹಿಂದೆ ರಾಮ ಯಾತ್ರೆ ಮಾಡುವಾಗ ಅವನಿಗೆ ಕಾಮಧೇನು ಸಿಕ್ಕಿತ್ತು, ಚೂಡಾಮಣಿ ಕೌಸ್ತುಭಮಣಿ ಸಿಕ್ಕಿತ್ತು. ಆ ಕಾಮಧೇನುವನ್ನು ವಿಧಿಪೂರ್ವಕವಾಗಿ ಪೂಜೆ ಮಾಡಿದ. ಅದರ ಗೊರಸಿಗೆ ಅದರ ಕೊಂಬಿಗೆ ಬಂಗಾರದ ಅಲಂಕಾರವನ್ನ ಮಾಡಿದ. ಅದನ್ನು ಹೀಗೆ ಪ್ರಾರ್ಥನೆ ಮಾಡಿದ. ಇಲ್ಲಿ ಈ ಯಜ್ಞದಲ್ಲಿ ಭಾಗವಹಿಸಕ್ಕಾಗಿ ಬಂದಿರುವಂಥವ್ರು ಯಾರ್ಯಾರು ಇದ್ದಾರೆ, ಇವರು ಎಲ್ಲರಿಗೂ ಬೇಕಾದಂಥ ಅನ್ನಪಾನಾದಿ ಸಾಮಗ್ರಿಗಳನ್ನ ನೀನು ನನಗೆ ಕೊಡಬೇಕು, ನೀನು ನನ್ನ ಮೇಲೆ ಪ್ರಸನ್ನಳಾಗಬೇಕು ಅಂತ ಅವಳನ್ನು ಪ್ರಾರ್ಥನೆ ಮಾಡಿದ. ಪಾಕಶಾಲಾಯಾಮ್ ಪಟ್ಟಕೂಲಾಸನೋಪರಿ ಬಬಂಧ, ಒಂದು ಕೆಳಗೊಂದು ರೇಷ್ಮೆಯ ವಸ್ತ್ರವನ್ನು ಹಾಕಿ ಅದರ ಮೇಲೆ ಆ ಧೇನುವನ್ನು ನಿಲ್ಲಿಸಿ ಅದರಲ್ಲಿ ಕಟ್ಟಿ ಹಾಕಿಸಿದ. ಮುಂದೆ ಆ ಸುರಭಿ ತುಷ್ಟಳಾಗಿ ಷಡ್ರಸಾನ್ನಗಳನ್ನು 6 ರೀತಿಯಾದ ರಸಗಳಿಂದ ಕೂಡಿದಂಥ ಎಲ್ಲಾ ಥರದ ಭಕ್ಷ್ಯಗಳನ್ನು ಅಲ್ಲಿ ಅವಳು ನಿರ್ಮಿಸಿದಳು. ನಾಗ್ನಿಕಾರ್ಯಂ ನ ತತ್ರಾಸೀತ್, ಬಂದವರಿಗೆ ಬಡಿಸೋದಷ್ಟೇ ಕೆಲಸ, ಅಡಿಗೆ ಮಾಡಬೇಕಾದ ಕೆಲಸ ಏನಿಲ್ಲ. ನ ಅಗ್ನಿಕಾರ್ಯಂ ಚ ತತ್ರಾಸೀತ್ ಪಾಕಶಾಲಾಸು ಚೈಕದ ಇಚ್ಛಾಶನೇ ಸದಾ ಪುಷ್ಟ ಬಭೂವೂರ್ ಮುನಿಸತ್ತಮಾಹ. ಯಾರಿಗೇನು ಅಪೇಕ್ಷೆ ಇತ್ತೋ ಅದನ್ನೆಲ್ಲರೂ ಭೋಜನ ಮಾಡ್ತಿದ್ರು. ರಾಮಚಂದ್ರನಿಗೂ ಮನಸ್ಸಿನಲ್ಲಿ ಏನೇನು ಅಪೇಕ್ಷೆ ಇತ್ತೋ ಆ ಎಲ್ಲ ಅಪೇಕ್ಷೆಗಳನ್ನ ಆ ಕಾಮಧೇನು ಮತ್ತು ಉಭವಮಣಿ, ಕೌಸ್ತುಭಮಣಿ ಮತ್ತು ಚಿಂತಾಮಣಿ, ಅವುಗಳ ಮಹಿಮೆನೂ ಅಂಥದ್ದೇ. ಆ ಯಜಮಾನನಾದವನಿಗೆ ಏನು ಬೇಕೋ ಅದನ್ನು ಸುರಿಸೋದೇ ಅವರ ಕೆಲಸ. ಹಾಗೆ ಅವು ಕೂಡ ಎಲ್ಲ ಥರದ ಅಪೇಕ್ಷೆಗಳನ್ನು ಈಡೇರಿಸಿದವು. ಸೀತನು ಕೂಡ ಯಾವ್ಯಾವ ಅಪೇಕ್ಷೆಗಳನ್ನು ಕೋರಿಕೊಂಡ್ಲು ಅವು ಈಡೇರ್ತಾ ಇದ್ದವು. ಮುಂದೆ ರಾಮ ಲಕ್ಷ್ಮಣನನ್ನ ಕರೆದು ಹೀಗೆ ಹೇಳಿದ, ನೀನು ನನ್ನ ಆಜ್ಞೆಗನುಸಾರವಾಗಿ ಗಡಿ ಭಾಗದಲ್ಲಿ ಸಂಚಾರ ಮಾಡುವಂತಹ ಸೈನಿಕರು ಏನಿರ್ತಾರೆ ಅವರಿಗೆ ಹೀಗೆ ಆಜ್ಞೆ ಮಾಡಬೇಕು. ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥಾಶ್ರಮದಲ್ಲಿದ್ದವನಾಗಲಿ, ಸನ್ಯಾಸಿಯಾಗಲಿ, ಮತ್ತಾರೇ ಆಗಲಿ, ಒಬ್ಬ ಪಥಿಕ ಅಲ್ಲಿ ಬಂದ ಅಂದರೆ ಅವನನ್ನ ನೀವು ಯಾರೂ ಕೂಡ ತಡೆಯಬಾರ್ದು. ಆತ ನನ್ನ ಈ ಸಂಸ್ಥಾನದೊಳಗೆ, ನನ್ನ ರಾಜ್ಯದೊಳಗೆ ಆತ ಪ್ರವೇಶ ಮಾಡಬೇಕು. ಎದ್ದು ಭೂಮಿಗೆ ಆತ ಬರಲಿಕ್ಕೆ ನಿರಾತಂಕ ಇರಬೇಕು. ಅವನಿಗೆ ಅಡೆತಡೆ ಇದ್ದಿರಬಾರ್ದು. ನನ್ನ ಆಜ್ಞೆಗೋಸ್ಕರ ಯಾರು ಕಾಯಬೇಕಾಗಿಲ್ಲ. ಒಬ್ರು ಇಂಥವ್ರು ಬಂದಿದ್ದಾರೆ ಅವ್ರನ್ನ ಒಳಗೆ ಬಿಡಬಹುದು ಅಂತ ನೀವು ನನ್ನನ್ನು ಕೇಳಿ ಆಮೇಲೆ ಅವ್ರನ್ನ ಒಳಗೆ ಕರೆಸೇರಬೇಕು ಅಂತಿಲ್ಲ. ನನ್ನ ಆಜ್ಞೆಗೆ ಕಾಯದೆ ಪ್ರತಿಯೊಬ್ಬರನ್ನು ಸ್ವಾಗತಿಸಬೇಕು. ಅದರಂತೆ ಲಕ್ಷ್ಮಣ ಅವರೆಲ್ಲರಿಗೂ ಆ ಸೀಮಾಚಾರರು, ಗಡಿ ಭಾಗದಲ್ಲಿ ಸಂಚಾರ ಮಾಡುವಂಥ ಸೈನಿಕರು ಏನಿರ್ತಾರೆ ಅವರನ್ನು ಕರೆದು ರಾಮನ ಆಜ್ಞೆಯನ್ನ ತಿಳಿಸಿದ. ಪೌರ ಜಾನಪದಸ್ಥಾಸ್ತು ತೇಷಾಂ ಸಂಬಂಧಿನ ಸ್ತ್ರೀಯ ದಾಸಿ ದಾಸಜನ ಸರ್ವೇ ಯದ್ಯದ್ವಾಂಛತಿ ಲಕ್ಷ್ಮಣ. ಇವರಿಗೆ ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇದೆಯೋ ಅದನ್ನೆಲ್ಲವನ್ನೂ ಈಡೇರಿಸಬೇಕು. ಯಾರ ಅಪೇಕ್ಷೆಯೂ ಕೂಡ ಈಡೇರದೆ ಹುಸಿ ಹೋಯಿತು ಅಂತ ಆಗಬಾರ್ದು. ಅಷ್ಟು ಸಂತೃಪ್ತರಾಗಬೇಕು ಎಲ್ಲರೂ ಕೂಡ. ಒಂದೇ ಸರಳವಾಗಿ ನನ್ನ ಆಜ್ಞೆಯನ್ನು ಹೇಳಬೇಕು ಅಂತಂದ್ರೆ, ನನ್ನಲ್ಲಿರುವುದು ಏನೇನಿದೆ, ಅಯೋಧ್ಯೆ, ಕಾಮಧೇನು, ಸೀತೆ, ಕೌಸ್ತುಭಮಣಿ, ಚಿಂತಾಮಣಿ, ನಮ್ಮ ಪುಸ್ತಕ ವಿಮಾನ, ನಮ್ಮ ರಾಜ್ಯ, ನಮ್ಮ ಕೋಶ, ಒಟ್ಟಾರೆ ಏನೇನಿದೆ ಯಾರಿಗೆ ಏನು ಬೇಕಾದರೂ ಅವ್ರನ್ನ ಕೊಟ್ಟುಬಿಡಿ, ಅವ್ರಿಗೆ ಅದನ್ನು ದಾನ ಮಾಡಿಬಿಡಿ. ಅಂತೂ ಯಾರೂ ವಿಫಲ ಮನೋರಥರಾಗಿ ಇಲ್ಲಿಂದ ಹೋಗಬಾರ್ದು ಅಂತ ಅವ್ರಿಗೆ ಆಜ್ಞೆ ಮಾಡಿದ. ಹೀಗೆ ರಾಮ ಮಾಡಿದಂತಹ ಶಿಕ್ಷಾ ಅಂದರೆ ಆಜ್ಞೆ, ಅದನ್ನ ಲಕ್ಷ್ಮಣ ಕಾರ್ಯರೂಪಕ್ಕೆ ತರಲಿಕ್ಕಾಗಿ ಕಟಿಬದ್ಧನಾಗಿ ನಿಂತ್ಕೊಂಡಿದ್ದ. ಅಲ್ಲಿಗೆ 2ನೇ ಸರ್ಗ ಮುಕ್ತಾಯ ಆಗಿದೆ. 3ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ಅಶ್ವ ಸಂಚಾರ ಮಾಡಿದ ಮಾರ್ಗದ ವರ್ಣನೆ ಇದೆ. ಪೂರ್ವ ದೇಶಕ್ಕೆ ಅದು ಪ್ರಯಾಣ ಮಾಡಿತ್ತು. ಶತ್ರುಘ್ನ ಮತ್ತು ಸುಮಂತ್ರದ ಅದಕ್ಕೆ ಬೆಂಗಾವಲಾಗಿದ್ರು. ಅದು ಭಾಗೀರಥಿ ನದಿಯ, ಗಂಗಾ ನದಿಯ ತೀರವನ್ನು ಸಮೀಪಿಸಿತು. ಗಂಗಾ ನದಿಯ ತೀರವನ್ನು ಅದು ಸಮೀಪಿಸಿದಾಗ ಗಂಗಾ ನದಿಯ ತೀರಕ್ಕೆ ಅದು ಹೋಗಿದೆ ಅಂತ ಅನ್ನೋದು ರಾಮನಿಗೆ ದಿವ್ಯ ದೃಷ್ಟಿಗೆ ಗೋಚರ ಆಗಿತ್ತು. ಆತ ತನ್ನ ಮಹಿಮೆಯನ್ನು ಅಲ್ಲಿ ತೋರಿಸಿದ, ತಾನು ಇದ್ದಲ್ಲಿಂದಲೇ ತೋರಿಸಿದಂತೆ. ಅದೇನೆಂದರೆ, ಗಂಗಾತಟಂ ಪ್ರತಿ ಯಾವತ್ ಪ್ರಾಪ್ತ ಗಂಗಾಯಾಂ ಮಹಾಪೂರ. ಗಂಗಾ ನದಿ ತೀರಕ್ಕೆ ಬಂದರೆ ಗಂಗಾ ನದಿಯಿಂದ ಅವು ದೊಡ್ಡ ಪ್ರವಾಹ. ಈ ಶತ್ರುಘ್ನಿಗೆ ಅದನ್ನು ದಾಟಲಿಕ್ಕೆ ಆಗಿರಬಾರ್ದು, ಅಷ್ಟು ದೊಡ್ಡ ಪ್ರವಾಹ ಅಲ್ಲಿ ಕಾಣಿಸಿಕೊಂಡಿತ್ತು. ಎತ್ತರ ನೌಕಾಪಿ ಕುಂಠಿತ. ಈ ಆನೆ ಕುದುರೆಗಳನ್ನು ಅಲ್ಲೇ ನಿಲ್ಲಿಸಿ ಅಥವಾ ಆನೆ ಕುದುರೆಗಳನ್ನು ಹೇರಿಕೊಂಡು
ಹೋಗುವಂಥ ದೊಡ್ಡ ದೊಡ್ಡ ನೌಕೆಗಳಿದ್ದುವು. ಹಿಂಗೆ ಗಮನಿಸ್ಬೇಕು, ಬರೇ ಜನರು ಕೂತ್ಕೊಂಡು ಹೋಗುವಂಥ ನೌಕೆಗಳಲ್ಲ. ಅದ್ರ ಹಿಂದೊಮ್ಮೆ ಈ ಭರತ ಅಯೋಧ್ಯೆಯಿಂದ ರಾಮನನ್ನ ಕರ್ಕೊಂಡು ಬರ್ಲಿಕ್ಕಾಗಿ ಬಂದಿದ್ದ. ಅರಣ್ಯಕ್ಕೆ ಬಂದು ರಾಮನನ್ನು ಕರ್ಕೊಂಡು ಹೋಗ್ಬೇಕು ಮರಳಿ ಅಯೋಧ್ಯೆಗೆ ಅಂತ ಬಂದಿದ್ದ. ಅವನು ಸೈನ್ಯವನ್ನೆಲ್ಲ ಕೂರಿಸ್ಕೊಂಡು ಹೋಗುವಷ್ಟು ದೊಡ್ಡ ದೊಡ್ಡ ನೌಕೆಗಳು ಆ ಕಾಲಕ್ಕೆ ಇದ್ದವು. ಆದರೆ ಅಷ್ಟು ದೊಡ್ಡ ನೌಕೆಗಳಿಗೂ ಕೂಡ ಅನುಕೂಲ ಆಗದಷ್ಟು ದೊಡ್ಡ ಮಟ್ಟದ ಪ್ರವಾಹ ಬಂದಿತ್ತು. ಅದನ್ನು ನೋಡಿ ಇನ್ನು ವಿಳಂಬ ಆಗ್ತದಲ್ಲ ಅಂತ ಅವನಿಗೆ ಖೇದ ಆಯಿತು ಶತ್ರುಘ್ನಿಗೆ. ಇನ್ನು ಮುಂದೆ ಏನು ಮಾಡಬೇಕು? ಮೊದಲೇ ವಿಘ್ನ ಬಂತಲ್ಲ. ಗ್ರಾಸೆ ಪ್ರಾಥಮಿಕ ಯದ್ವತ್ ಮಕ್ಷಿಕಾಪತನಂ ಯಥಾ, ಇದೊಂದು ಮಾತು. ಹೀಗೆ ಪ್ರಥಮ ಗ್ರಾಸೆ ಮಕ್ಷಿಕಾಪಾತ ಅಂತ ಸಂಸ್ಕೃತದಲ್ಲಿ ಹೇಳ್ತಿರ್ತೀವಿ. ಬಹಳ ಕಷ್ಟಪಟ್ಟು ಯಾವುದಾದ್ರು ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಅಪೇಕ್ಷೆ ಪಟ್ಟಿರ್ತೀವಿ. ಅದನ್ನು ಮಾಡ್ತಾ ಹೋದಾಗ ಮೊದಲನೇ ಹೆಜ್ಜೆಯಲ್ಲೇ ಅದಕ್ಕೊಂದು ಏನಾದರೂ ನಮಗೆ ಅಸಹ್ಯವನ್ನು ಹುಟ್ಟಿಸುವಂಥ ಒಂದು ವಿಘ್ನ ಬಂದುಬಿಟ್ರೆ ಅದಕ್ಕೆ ಪ್ರಥಮ ಗ್ರಾಸೆ ಮಕ್ಷಿಕಾಪಾತ ಅಂತ ಹೇಳ್ತಾರೆ. ಹೇಗೆಂದರೆ, ಹಸಿದವನೊಬ್ಬ ಬಹಳ ಕಾಲದ ನಂತರ ಹಸಿದು ಆಮೇಲೆ ಊಟ ಮಾಡಬೇಕು ಅಂತ ಹೊರಟವನು ಒಂದು ತುತ್ತನ್ನು ಕೈಯಲ್ಲಿ ತಗೊಂಡಾಗ ಅದರಲ್ಲೊಂದು ನೊಣ ಕಾಣಿಸ್ಕೊಂಡ್ರೆ ಅವನಿಗೆ ಆಗಿರುವಂಥ ಹಸಿವೆಲ್ಲ ಮರೆತು ಊಟದ ಮೇಲೆ ಹೇಸಿಕೆ ಹೆವರಿಕೆ ಹುಟ್ಟಿಬಿಟ್ಟಿತ್ತು. ಅಂಥದ್ದೊಂದು ನ್ಯಾಯ ಇದು. ಹಾಗೆ ಹಸಿದವನಿಗೆ ನೊಣ ಸಿಕ್ಕರೆ ಹೇಗೆ ಆಗಬೇಕು, ಹಾಗೆ ಕೆಲಸ ಮಾಡಬೇಕು, ಬೇಗ ದಿಗ್ವಿಜಯ ಮುಂದುವರಿಸಬೇಕು ಅಂತ ಹೊರಟವನಿಗೆ ಇದೊಂದು ವಿಘ್ನ ಬಂತಲ್ಲ ಅಂತ ಅವನು ಚಿಂತೆ ಮಾಡಿದ. ಇದು ಏನು ಮಾಡಬೇಕು? ಹಾಗಾದರೆ ರಾಮಚಂದ್ರನ ಪ್ರತಾಪ, ಆತನ ವೈಭವ, ಇದರಿಂದಲೇ ಇದು ನಿವಾರಣೆ ಆಗಬೇಕು ಅಂತ ಆ ಥರ ಆಲೋಚನೆ ಮಾಡಿದ. ಅವನು ರಥವನ್ನೇರಿ ಆ ಗಂಗಾ ನದಿ ತೀರಕ್ಕೆ ಬಂದ. ಗಂಗೆಯನ್ನು ಪೂಜೆ ಮಾಡಿದ. ಪೂಜೆ ಮಾಡಿ ಎಲ್ಲರಿಗೂ ಕೇಳುವಂತೆ ಹೇಳಿದ. ಆತ ಹೇಳಿದ ಮಾತು ಮುನಿಗಳಿಗೆ, ದೇವತೆಗಳಿಗೆ, ಋಷಿ ಸಾಧುಗಳಿಗೆಲ್ಲರಿಗೂ ಕೇಳುವಂತಿತ್ತು. ದೇವಿ ಗಂಗೆಯ ಮಹಾಪುಣ್ಯ ಯದಿ ಸತ್ಯಂ ರಘುತ್ತಮೆ ದೀಯತಾಂ ತರ್ಹಿ ಪಂಥಾಮೇ ಶೀಘ್ರಂ ಸೈನ್ಯಯುತಶ್ಚ. ದೇವಿ ಗಂಗೆ ಅಂತ ಅವಳನ್ನು ಸಂಬೋಧನೆ ಮಾಡಿ, ಯದಿ ಸತ್ಯಂ ರಘುತ್ತಮೆ, ರಾಮನಲ್ಲಿ ಒಂದು ವೇಳೆ ಸತ್ಯ ಬಿದ್ದರೆ ನೀನು ಆ ರಾಮನ ವೈಭವಕ್ಕನುಸಾರವಾಗಿ ನನಗೆ ದಾರಿಯನ್ನು ಬಿಟ್ಟುಕೊಡು ಅಂತ ಕೇಳಿದ ಅವಳನ್ನು. ಶತ್ರುಘ್ನ ಮಾತನ್ನ ಕೇಳಿ ಆ ಜಾಹ್ನವಿ ವೇಗಂ ಖಂಡಯಾಮಾಸ, ತನ್ನ ಪ್ರಚಂಡವಾದ ವೇಗವನ್ನು ಆಕೆ ತುಂಡರಿಸಿಕೊಂಡು ಉದರಂ ಪ್ರದರ್ಶಯತ್, ತನ್ನ ಪಾತಳಿಯನ್ನು ತೋರಿಸಿದ್ಲಾಕೆ. ಇವನು ಆ ಮೂಲಕ ಇಲ್ಲಿ ಪ್ರಯಾಣ ಮಾಡಿಬಿಟ್ಟ. ಇದು ಸತ್ಯಂ ರಘುತ್ತಮೆ ಅಂತಿದೆಯಲ್ಲ, ಒಂದು ವೇಳೆ ರಾಮನಲ್ಲಿ ಸತ್ಯವಿದ್ದರೆ, ರಾಮ ಸತ್ಯಸಂಧನಾಗಿದ್ದರೆ ಅಂತ ಹೀಗೆ ಕಾಣಿಸ್ತದೆ. ಅದು ಶಬ್ದ ಜೋಡಣೆ ನೋಡಿದರೆ ಅದು ಆಗಿದ್ದರೆ ಅಂತ ಹೀಗೆ ಸಂಶಯ ವ್ಯಕ್ತಪಡಿಸಿದಂತೆ ಅದಕ್ಕೆ ಅರ್ಥ ಮಾಡಬಾರ್ದು. ರಾಮನ ಮಹಿಮೆಯಿಂದ ನನ್ನ ಕೆಲಸ ನಿರಾಯಾಸವಾಗಲಿ ಅಂತ ಅವಳನ್ನು ಪ್ರಾರ್ಥನೆ ಮಾಡಿದ. ರಾಮನ ಮಹಿಮೆಯಲ್ಲಿ ನೀನು ಗೌರವಿಸುವವಳಾದರೆ ಅದನ್ನು, ಈ ಕೆಲಸವನ್ನು ನೀನು ನನಗೆ ಮಾಡಿಕೊಡು ಅಂತ ಅದನ್ನು ಕೇಳಿದ. ರಾಮನ ಸತ್ಯವಿದ್ದರೆ ಅಂತ ಸಂಶಯದ ಒಂದು ಛಾಯೆಯನ್ನು ನಾವಲ್ಲಿ ತುಂಬಿಸಬಾರ್ದು. ಮುಂದೆ ಸುಮಂತ್ರನ ಜೊತೆಗೂಡಿ ಶತ್ರುಘ್ನ ಆ ನದಿಯ ಪಾತಳಿಯಲ್ಲಿ ಪ್ರಯಾಣ ಮುಂದುವರಿಸಿದ. ಮಗಧ ಅಥವಾ ಕೀಕಟ ಅನ್ನುವ ದೇಶವನ್ನು ಪ್ರಯಾಣ ಮಾಡಿದ. ಅಲ್ಲಿಯೂ ಕೂಡ ಹಿಂದಿನಂತೆ ಗಂಗಾ ನದಿಯ ಪ್ರವಾಹ ಅಲ್ಲೆಲ್ಲ ಇದೆ. ಈ ಉತ್ತರ ಪ್ರದೇಶ, ಅದರ ಬಳಿಕ ಬಿಹಾರ ಇದೆ, ಮಗಧ ಅಂದರೆ ಬಿಹಾರ, ಅಲ್ಲೆಲ್ಲ ಇದೆ. ಅಲ್ಲಿಯೂ ಒಮ್ಮೆ ಹೀಗೆ ಪ್ರವಾಹ ಬಂದಿತ್ತು. ರಾಮನ ಮಹಿಮೆಯಿಂದ ಮತ್ತೊಮ್ಮೆ ಅಲ್ಲಿ ಬಂದಂಥ ಆತಂಕವೂ ಕೂಡ ಪರಿಹಾರ ಆಯಿತು. ಅವನು ಪ್ರಯಾಣ ಮುಂದುವರಿಸಿದ. ಆ ಮಗಧ ದೇಶದ ರಾಜ ಆ ಕುದುರೆಯನ್ನು ಸ್ವಾಗತ ಮಾಡಿ ಅದನ್ನು ಮತ್ತು ಅದರ ಬೆಂಗಾವಲ ಅಂತ ಸೈನ್ಯವನ್ನೆಲ್ಲ ಒಳಗೆ ಕರೆದು ತನ್ನ ಕೋಶ, ತನ್ನ ಸಂಪತ್ತು ಅದನ್ನೆಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡಿ ಅವರನ್ನೆಲ್ಲ ಕಳಿಸಿಕೊಟ್ಟ. ಪೌರಾನ್ ಜಾನಪದಾನ್ ಸ್ವಸ್ತ್ರೀಹಿ, ಅವನೇನು ಮಾಡಿದಂತಂದ್ರೆ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಅವನಿಗೂ ಆಮಂತ್ರಣ ಇತ್ತಲ್ಲ, ಅದಕ್ಕೆ ಅವನು ತನ್ನ ಪೌರರು, ತನ್ನ ಅಂತಃಪುರದ ಸ್ತ್ರೀಯರು, ಮಂತ್ರಿಗಳು, ಮಕ್ಕಳು ಇವರೆಲ್ಲರನ್ನು, ಪುರೋಹಿತ ಇವರೆಲ್ಲರನ್ನೂ ಕೂಡಿ ನೀವು ಅಯೋಧ್ಯೆಗೆ ಹೋಗಿ ಅಂತ ಕಳಿಸ್ಕೊಟ್ಟ. ಅವರೆಲ್ಲ ಮುಂಚಿತವಾಗಿ ಅಯೋಧ್ಯೆಗೆ ಹೋದರು. ತಾನು ಅವ್ರ ಜೊತೆ ಅಯೋಧ್ಯೆಗೆ ಹೋಗಲಿಲ್ಲ. ತಾನೊಂದು ಸೈನ್ಯವನ್ನು ಬೆಂಗಾವಲಾಗಿಟ್ಕೊಂಡು ಕುದುರೆಯ ಹಿಂಬಾಲಕನಾಗಿ ಹೊರಟ. ಶತ್ರುಘ್ನಿಗೆ ಸಹಾಯಕನಾಗಿ ಆತ ಮುಂದೆ ಹೊರಟ. ಏವಂ ಸರ್ವೇತ ರಾಜಾನೋ ಜ್ಞಾತವ್ಯಾಹ ಸರ್ವದಿಕ್ಸ್ಥಿತಾ. ಆ ಕುದುರೆ ಎಲ್ಲೆಲ್ಲಿ ಹೋಯ್ತೋ ಅಲ್ಲಲ್ಲಿ ಎಲ್ಲ ರಾಜರು ತಾವು ಸೈನ್ಯ ಸಮೇತರಾಗಿ ಕುದುರೆಯನ್ನು ಹಿಂಬಾಲಿಸಿದ್ರು, ತಮ್ಮ ಪರಿವಾರವನ್ನು ಅಯೋಧ್ಯೆಗೆ ಕೊಟ್ಟು ಕಳಿಸಿದರು ಅಂತ ಅದನ್ನು ವರ್ಣನೆ ಮಾಡ್ತಾರೆ.
ಆ ಕುದುರೆಯನ್ನು ಯಾರೂ ಕೂಡ ಕಟ್ಟಲಿಲ್ಲ. ಇಂದ್ರಾದಿ ದೇವತೆಗಳು ಕೂಡ ಕಟ್ಟಲಿಲ್ಲ, ರಾಕ್ಷಸರು ಕಟ್ಟಲಿಲ್ಲ. ಪೂರ್ವ ದೇಶ ಅನಂಗ ದೇಶ, ವಂಗ ದೇಶ ಅಂದರೆ ಬಂಗಾಳ, ಕಳಿಂಗ ಅಂದರೆ ಒರಿಸ್ಸಾ, ಹೀಗೆ ನಾನಾ ಥರದ ದೇಶಗಳನ್ನೆಲ್ಲ ಅದು ಸಂಚಾರ ಮಾಡಿತು. ಮುಂದೆ ದಕ್ಷಿಣ ದೇಶಕ್ಕೆ ಅದು ಬಂತು. ಗೋದಾವರಿ ನದಿಯನ್ನು ದಾಟಿ, ಗೋದಾವರಿ ನದಿಯೇ ದಕ್ಷಿಣ ಮತ್ತು ಉತ್ತರ ಭಾರತಗಳನ್ನು ಪ್ರತ್ಯೇಕಿಸುವಂಥ ಮೇರೆ ಅದು. ಹಾಗೆ ಗೋದಾವರಿಯನ್ನು ದಾಟಿ ಆಂಧ್ರಕ್ಕೆ ಬಂತು, ದ್ರಾವಿಡ ದೇಶಕ್ಕೆ ಬಂತು. ದ್ರಾವಿಡ ಅಂದರೆ ಹೆಚ್ಚು ಕಡಿಮೆ ತಮಿಳುನಾಡಿನ ಭಾಗ. ಅಲ್ಲಿ ಆರವಾರ ಅಂತ ಒಂದು ದೇಶ, ಅದು ಯಾವ ದೇಶ ಅಂತ ತಿಳಿದು ಬರಲಿಲ್ಲ. ಆ ದೇಶವನ್ನು ಅದು ದಾಟಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿತು. ಕಾಂಚಿ ಇತ್ಯಾದಿ ದೇಶಗಳನ್ನು ಪ್ರಯಾಣ ಮಾಡಿತು. ಕಾವೇರಿ ನದಿಯನ್ನು ದಾಟಿತು. ಚೋಳ ದೇಶ ಅಂದ್ರೂ ತಮಿಳುನಾಡಿನ ಪ್ರದೇಶವೇ. ಸೇತು ಬಂಧ ಅಂದರೆ ರಾಮೇಶ್ವರ. ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿತು. ಮುಂದೆ ತಾಮ್ರಪರ್ಣಿ ನದಿಯನ್ನು ದಾಟಿತು. ತಮಿಳುನಾಡು ಮತ್ತು ಕೇರಳಗಳನ್ನು ಪ್ರತ್ಯೇಕಿಸುವಂಥ ನದಿಯೇ ತಾಮ್ರಪರ್ಣಿ ನದಿ. ಅದನ್ನು ದಾಟಿ ಸಮತಿಕ್ರಮ್ಯ ಕೇರಳವನ್ನು ದಾಟಿ ದುಷಟ್ ಪ್ರಕಾರಾನ್ ದೇಶಾನ್, ನಾನಾ ಥರದ 12 ದೇಶಗಳು ಅಂತಿದೆ. 12 ಸಣ್ಣ ಪುಟ್ಟ ಪಾಳೆಯಪಟ್ಟಗಳು, ದೇಶಗಳು ಹೀಗೇನಾದರೂ ಇದ್ದಿರಬೇಕು. ಅವುಗಳನ್ನೆಲ್ಲ ಅದು ದಾಟಿತು. ಮುಂದೆ ಗೋಕರ್ಣಂ ಯಯೌ, ಗೋಕರ್ಣ ತೀರಕ್ಕೆ ಬಂತು. ಕೃಷ್ಣಾ ತೀರದ ಸಾಮ್ರಾಜ್ಯಗಳನ್ನು, ಸಣ್ಣ ಸಣ್ಣ ಪ್ರದೇಶಗಳನ್ನು ದಾಟಿತು. ಕರ್ನಾಟಕ ಪ್ರದೇಶಕ್ಕೆ ಬಂತು. ಕೊಂಕಣಂ ಸಮತಿಕ್ರಮ್ಯ, ಕೊಂಕಣ ಭಾಗವನ್ನು ದಾಟಿ ಭೀಮಾನ್ ದೇಶಾನ್, ಭೀಮಾ ನದಿ ಎಲ್ಲೆಲ್ಲಿ ಹರಿತದೋ ಆ ಎಲ್ಲ ಪ್ರದೇಶಗಳನ್ನು ಅದು ಸಂಚಾರ ಮಾಡಿತು. ಮುಂದೆ ಮಹಾರಾಷ್ಟ್ರದ ಪ್ರದೇಶಕ್ಕೆ ಬಂತು. ಗೌತಮಿ ನದಿ ಅಂದರೆ ಮತ್ತೆ ಅದೇ ಗೋದಾವರಿ ನದಿ. ಗೋದಾವರಿ ನದಿಯನ್ನು ದಾಟಿ ದಕ್ಷಿಣಕ್ಕೆ ಬಂದಿತ್ತು. ಈಗ ಗೋದಾವರಿ ನದಿಯನ್ನು ದಾಟಿ ಮತ್ತೆ ಅದು ಉತ್ತರದ ಕಡೆಗೆ ಪ್ರಯಾಣ ಬೆಳೆಸಿತು. ವಿದರ್ಭ ಅಂದರೆ ಅದು ಒಂದು ಮಹಾರಾಷ್ಟ್ರದ ಪ್ರದೇಶವೇ. ಮಹಾರಾಷ್ಟ್ರದ ಪೂರ್ವ ಭಾಗದ ನಾಗ್ಪುರದ ಸುತ್ತಮುತ್ತಲಿನ ಪ್ರದೇಶ. ಅದು ಅಲ್ಲಿಗೆ ಪ್ರಯಾಣ ಮಾಡಿತು. ಮುಂದೆ ಮಾಲವ, ಇದೆಲ್ಲ ಮಧ್ಯಪ್ರದೇಶದ ಭಾಗ. ಮಹಾನದಿ, ಇದು ಒರಿಸ್ಸಾ ಮಧ್ಯಪ್ರದೇಶದಲ್ಲಿ ಹರಿಯುವಂಥ ನದಿ ಅಂತ ನನ್ನ ಕಲ್ಪನೆ. ಅದನ್ನು ದಾಟಿ ಪ್ರಭಾಸ, ಇದು ಗುಜರಾತ್ ಭಾಗದಲ್ಲಿರುವಂಥ ಪ್ರದೇಶ. ಅಲ್ಲಿಂದ ಅನರ್ಥ, ಅದನ್ನು ಗುಜರಾತಿನ ಭಾಗವೇ. ಸೌವೀರ ಅಲ್ಲಿಗೆ ಬಂತು. ಮಥುರಾ ಅಂದರೆ ಉತ್ತರ ಪ್ರದೇಶದಲ್ಲಿರುವಂಥ ಜಾಗ ಅದು. ಸೌರಾಷ್ಟ್ರ ಎಲ್ಲ ಜಾಗಗಳನ್ನು ಪ್ರಯಾಣ ಮಾಡಿತು. ಮರುದೇಶ, ಧನ್ವ ದೇಶ, ಇವೆಲ್ಲ ಈ ಪಂಜಾಬ್ ಇತ್ಯಾದಿ ಪ್ರದೇಶಗಳು. ಅಲ್ಲಿ ಪ್ರದೇಶಗಳಲ್ಲಿ ಅದು ಪ್ರಯಾಣ ಮಾಡಿತು. ಮತ್ಸ್ಯ ದೇಶ, ಮಾಠರ ದೇಶ, ಶೂರಸೇನ ದೇಶ, ಪಾಂಚಾಲ ದೇಶ, ಇದನ್ನ ಪ್ರಯಾಣ ಮಾಡಿತು. ಕುರುಕ್ಷೇತ್ರ ಅಂದರೆ ಈ ಹರಿಯಾಣ ಇತ್ಯಾದಿ ಭಾಗದಲ್ಲಿರುವಂಥ ಪ್ರದೇಶ ಅದು. ಕುರುಜಾಂಗಲ, ಮುಂದೆ ಕೈಕಯ ದೇಶ, ಅದು ಕೂಡ ಇವೆಲ್ಲ ಭಾರತದ ವಾಯವ್ಯ ಭಾಗದಲ್ಲಿರುವಂಥ ಪ್ರದೇಶಗಳೇ. ಅದನ್ನು ದಾಟಿತು. ಕಾಶ್ಮೀರ ದೇಶಕ್ಕೆ ಬಂದಿತು. ಕಾಶ್ಮೀರ ಉತ್ತಮಂ. ಭಿಲ್ಲ ದೇಶಂ, ಗೌಡ ದೇಶಂ, ಶಕ ದೇಶಂ, ಶಕರು, ಯವನರು ಇತ್ಯಾದಿಗಳು ವಾಸ ಮಾಡುವಂಥ ಪ್ರದೇಶಗಳಿಗೆ ಅದು ಸಂಚಾರ ಮಾಡಿತು. ಯವನಾನ್ ತಾಮ್ರ ದೇಶಾಂಶ, ತಾಮ್ರ ದೇಶ ಅಂತಿದೆ, ಇದು ಏನಂತ ಗೊತ್ತಾಗಲಿಲ್ಲ. ಹೀಗೆ ನಾನಾ ಥರದ ದೇಶಗಳನ್ನು ಅದು ದಾಟಿತು. ಕರತೋಯ ಅಂತ ಒಂದು ನದಿ ಬಂತು ಅಲ್ಲಿಗೆ. ಆ ಕರತೋಯ ನದಿಯ ಸಮೀಪಕ್ಕೆ ಬಂದು ಜ್ವಾಲಾಮುಖಿ ಅಂತ ಒಂದು ಕ್ಷೇತ್ರಕ್ಕೆ ಬಂತು. ಈ ಜ್ವಾಲಾಮುಖಿ ಕ್ಷೇತ್ರಕ್ಕೆ ಹಿಂದೆ ರಾಮ ಬಂದಿತ್ತ ಅಂತ ನಾವು ಕೇಳಿದ್ವಿ. ಆ ಪ್ರದೇಶಕ್ಕೆ ಬಂದು ಕರತೋಯ ನದಿ ಏನಿದೆ ಅದನ್ನು ದಾಟಿಲ್ಲ. ಅದು ಕರತೋಯ ನದಿಯನ್ನು ದಾಟಬಾರದು ಅಂತ ಕೂಡ ಅಲ್ಲಿ ಬಂದಿತ್ತು ಹಿಂದೆ. ಕರ್ಮನಾಶ ಅಂತ ನದಿ ಇದೆ, ಆ ನದಿಯ ನೀರನ್ನೇ ಮುಟ್ಟಬಾರ್ದು, ಕರತೋಯ ನದಿಯನ್ನು ದಾಟಬಾರ್ದು, ಮತ್ತು ಗಂಡಕಿ ನದಿಯಲ್ಲಿ ಈಜಬಾರದು. ಮತ್ತು ಮಾಡಿದ ಧರ್ಮಾಚರಣೆ ಏನಿದೆ, ಜಪ ತಪ ಇತ್ಯಾದಿಗಳು, ಅದನ್ನು ಬಾಯಿಂದ ಹೇಳ್ಕೊಳ್ಬಾರ್ದು ಅಂತ ಈ ಶ್ಲೋಕದ ಒಟ್ಟು ಸಾರಾಂಶ. ಕರ್ಮನಾಶ ನದಿ ಸ್ಪರ್ಶಾತ್ ಕರತೋಯ ವಿಲಂಘನಾತ್ ಗಂಡಕಿ ಬಾಹುತರಣಾತ್ ಧರ್ಮ ಸ್ಖಲತಿ ಕೀರ್ತನಾತ್. ಹಿಂದೆ ಬಂದಿತ್ತು ಇದು ಕೂಡ ಶ್ಲೋಕ. ಹರಿದ್ವಾರಕ್ಕೆ ಹೋಯಿತು. ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಂದ ಮುಂದೆ ಬದರಿಕಾಶ್ರಮದಲ್ಲಿರುವಂಥ ಕಲಾಪ ಅನ್ನುವಂಥ ಗ್ರಾಮ, ಅಲ್ಲಿರುವಂಥ ಜನರ ಕಡೆಯಿಂದ ಅದು ಸನ್ಮಾನವನ್ನು ಸ್ವೀಕರಿಸಿತು. ಮುಂದೆ ಮಾನಸ ಸರೋವರಕ್ಕೆ, ಹರಿಹರ ಕ್ಷೇತ್ರಕ್ಕೆ, ಮಿಥಿಲಾ ನಗರ ಜನಕನ ಕ್ಷೇತ್ರ ಅಲ್ಲಿಗೆ ಬಂತದು. ಆರ್ಯಾವರ್ತಕ್ಕೆ ಬಂದಿತು. ಕಾಶಿ, ಆ ಕಾಶಿಯ ಸುತ್ತಮುತ್ತಲಿರುವಂಥ ತ್ರಿವೇಣಿ, ಅಂತರ್ವೇದಿ ಅಂತಿದೆ. ಅಂತರ್ವೇದಿಯಿಂದ ಏನು ತಿಳಿಲಿಲ್ಲ, ಹಿಂದೆ ಅದು ಬರಲಿಲ್ಲ. ಅದು ನದಿಯೋ ಪ್ರದೇಶವೋ. ಶೃಂಗವೇರಪುರ, ಇದು ರಾಮನ ಸ್ನೇಹಿತನ ಗುಹಾ ಅಂತೇನು ರಾಜ ಇದ್ನಲ್ಲ, ಅವನು ಆಡಳಿತ ಮಾಡುವಂಥ ಪ್ರದೇಶ ಅದು. ಅದನ್ನು ದಾಟಿತು. ತಮಸಾ ನದಿಯನ್ನು ದಾಟಿತು. ನೈಮಿಷಾರಣ್ಯಕ್ಕೆ ಬಂತು.
ನೈಮಿಷಾರಣ್ಯಕ್ಕೆ ರಾಮ ಹೋಗಿದ್ದದ್ದು ವರ್ಣನೆ ಅವನ ತೀರ್ಥಯಾತ್ರೆ ಪ್ರಸಂಗದಲ್ಲಿ ಇತ್ತು. ಮುಂದೆ ಗೋಮತಿ ನದಿಯನ್ನು ದಾಟಿ ಬ್ರಹ್ಮಾವರ್ತದ ಪ್ರದೇಶಕ್ಕೆ ಬಂದು ಕೋಸಲ ಅನ್ನುವಂಥ ರಾಮನ ರಾಜ್ಯ ಏನಿದೆ ಅಲ್ಲಿಗದು ಬಂತು. ಸಾಕೇತ ವಿಷಯೈ ಷಣ್ಮಾಸೈ ಪ್ರಾಪಚಾಧ್ವರಂ, 6 ತಿಂಗಳ ಕಾಲ ಸಂಚಾರ ಮಾಡಿ ಅದು ಬಂತು. 1 ವರ್ಷ ಕಾಲ ಸಂಚಾರ ಮಾಡಬೇಕು ಅಂತ ಹಿಂದೊಮ್ಮೆ ಈ ದಶರಥ ಮಾಡಿದ ಅಶ್ವಮೇಧ ಯಾಗದ ವರ್ಣನೆಯನ್ನು ಮಾಡುವಾಗ ಹೇಳಿದ್ದೆ. ಅಂತೂ ಇಲ್ಲೇನೋ 6 ತಿಂಗಳು ಅಂತಿದೆ. ನಾನಾ ದೇಶಗಳನ್ನು ಸಂಚಾರ ಮಾಡಿ ಆ ದೇಶದ ರಾಜರ ಜೊತೆಗೂಡಿ, ರಾಜ ಪರಿವಾರದ ಜೊತೆಗೂಡಿ ಶತ್ರುಘ್ನನ ಬೆಂಗಾವಲನ್ನು ಪಡೆದುಕೊಂಡು ಅದು ಅಲ್ಲಿಗೆ ಬಂದಿತ್ತು. ಅದನ್ನು ಬಂದದ್ದನ್ನು ನೋಡಿ ರಾಮ ಲಕ್ಷ್ಮಣರಿಬ್ಬರು ಅದನ್ನು ಸ್ವಾಗತಿಸಿದರು. ತಾವು ಆನೆಯ ಮೇಲೆ ಏರಿ ಹೋಗಿ ಅದನ್ನು ಸ್ವಾಗತಿಸಿದರು. ದಶಯೋಜನ ಪರ್ಯಂತಂ ಸರ್ವತ್ರ ಜಗತೀತಲಂ ವ್ಯಾಪ್ತಂ, 10 ಚದರ ಯೋಜನ, ಒಂದು ಯೋಜನ ಅಂದರೆ 8-9 ಮೈಲು ಅಷ್ಟು, 10 ಯೋಜನ ಚದರ ಜಾಗದಷ್ಟು ಜಾಗವನ್ನೆಲ್ಲ ಈ ಯಜ್ಞಕ್ಕಾಗಿ ಸಿದ್ಧಪಡಿಸಿದ್ರು. ಆ ರಾಜರೇನು ಬಂದ್ರಲ್ಲ, ಕುದುರೆ ಅಲ್ಲಿಗೆ ಬಂದಾಗ ಕುದುರೆ ಬೆಂಗಾವಲಾಗಿ ರಾಜರು ಬಂದರು, ತಮ್ಮ ರಾಜ್ಯದಿಂದ ಹೊರಟಿದ್ರು. ಅವರಿಗೆ ದೀರ್ಘಕಾಲ ತಮ್ಮ ಕುಟುಂಬದವರನ್ನು ನೋಡ್ಲಿಕ್ಕಾಗಿದ್ದಿಲ್ಲ. ತಮ್ಮ ಕುಟುಂಬದವ್ರನ್ನ ಮೊದಲೇ ಕಳಿಸ್ಕೊಟ್ಟಿದ್ರಲ್ಲ, ಆ ಕುಟುಂಬದವ್ರು ಎಲ್ಲಿದ್ದಾರೆ ಅಂತ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಅವರಿಗೆ ಆ ಕುಟುಂಬದವರು ಹುಡುಕಾಡಲೇ ಕಷ್ಟ ಆಯಿತು. ಯಾಕಂದ್ರೆ ದೊಡ್ಡ ಜನಸಂಬರ್ಧ. ಕೆಲವರಿಗೆ ಅವರವರ ಅದೃಷ್ಟದಿಂದ ಅವ್ರ ಕುಟುಂಬದವರು ಪರಿವಾರದವರ ದರ್ಶನ ಅವತ್ತೇ ಆಯಿತು. ಕೆಲವರಿಗೆ ಮಾರನೇ ದಿವಸ ಆಯಿತು, ಅಲ್ಲಿ ತನಕ ಅವ್ರು ಹುಡುಕಾಡಬೇಕಾಯ್ತು. ಇನ್ನು ಕೆಲವರಿಗೆ 2-3 ದಿವಸ ಬಿಟ್ಟಾಯಿತು. ಸ್ವೀಯ ದರ್ಶನ ಲಾಲಸಾಹ, ತಮ್ಮವರನ್ನು ಭೇಟಿಯಾಗಬೇಕು ಅಂತ ಅವರು ಕಾತರದಿಂದಿದ್ರು. ನಪ್ರಾಪುರ್ ದರ್ಶನವೇ ಆಗಲಿಲ್ಲ ಕೆಲವರಿಗೆ. ಸ್ವಾಸಾಂ ಪ್ರಾಪುಸ್ತತ್ರ ಪರೆಯ ಹನಿ, ಮಾರನೇ ದಿವಸ ದರ್ಶನ ಆಯ್ತು ಕೆಲವರಿಗೆ. ಕೆಲವರಿಗೆ ತೃತೀಯ ದಿವಸೆ, ಕೆಲವರಿಗೆ ಪಂಚಮೇ ದಿವಸೆ, ಕೆಲವರಿಗೆ ಸಪ್ತಮೇ ಹನಿ. 1 ವಾರ ಹುಡುಕಾಡಿದ ಮೇಲೆ ತಮ್ಮವರ ಸಮಾವೇಶ ಆಯ್ತು ಅವರಿಗೆ. ಕೆಲವರಿಗೆ ತಮ್ಮವ್ರ ದರ್ಶನ ಹೇಗಾಯ್ತಂದ್ರೆ, ಆ ತಮ್ಮವರು ಇರುವಂತಹ ಪ್ರದೇಶದಲ್ಲಿ ನಿರ್ದಿಷ್ಟವಾದ ವಾದ್ಯಗಳನ್ನು ಮೊಳಗಿಸ್ತಾ ಇದ್ರಲ್ಲ, ಆ ವಾದ್ಯಗಳ ಧ್ವನಿ ಕೇಳಿ ಅದು ನಮ್ಮದೇ ಗುಂಪು ಅಂತ ಅಲ್ಲಿಗೆ ಹೋಗಿ ಸೇರ್ಕೊಂಡ್ರು. ಕೆಲವರಿಗೆ 15 ದಿವಸ ಆಯಿತು, ಕೆಲವರಿಗೆ 1 ತಿಂಗಳೇ ಹಿಡಿತು ತಮ್ಮವ್ರನ್ನ ಭೇಟಿ ಆಗಲಿಕ್ಕೆ. ಕೆಲವರಿಗೆ ಸಿಗಲೇ ಇಲ್ಲ ಕೊನೆ ತನಕ, ಯಜ್ಞ ಮುಗಿಯೋ ತನಕ. ತಮ್ಮ ಸಾಮ್ರಾಜ್ಯಕ್ಕೆ ಹೋದ ಮೇಲೆ ಅವರು ತಮ್ಮವರನ್ನ ಭೇಟಿ ಮಾಡುವಂಥ ಪ್ರಸಂಗ ಬಂತು. ಕೇಶಾಂ ವಿಯೋಗಯೇ ವಾಸಿ ಚಿರಕಾಲಾನಂತರಂ ಸದಾ ಅಧ್ವರೆ. ಆಗ ರಾಮನಿಗೆ ಇದೆಲ್ಲ ವರದಿ ಆಯಿತು. ಈಗ ರಾಜರೆಲ್ಲ, ಅತಿಥಿಗಳಾಗಿ ಬಂದಂಥ ರಾಜರೆಲ್ಲ ಪರದಾಡ್ತಿದ್ದಾರೆ ಅಂತ. ಅವನು ಲಕ್ಷ್ಮಣನ ಕರೆದ. ಈಗೆಲ್ಲ ಪರಸ್ಪರ ವಿಯೋಗ ಆಗ್ತಿದೆಯಲ್ಲ, ಅದಕ್ಕೆ ಒಂದು ಯುಕ್ತಿಯನ್ನು ನೀನು ಮಾಡಬೇಕು ಅಂತ ರಾಮ ಲಕ್ಷ್ಮಣನನ್ನು ಆಜ್ಞಾಪಿಸಿದ. ತಮಸಾ ನದಿ ತೀರದಲ್ಲಿ ಒಂದು ಶಾಲೆಯನ್ನು ಏರ್ಪಡಿಸು, ಅತಿಥಿ ಶಾಲೆಯನ್ನು ಏರ್ಪಡಿಸು. ಅಲ್ಲಿ ಎಲ್ಲ ಕಡೆ ಡಂಗುರ ಮೊಳಗಿಸಿ ನೀವೆಲ್ಲರೂ ಅಲ್ಲಿ ಬರಬೇಕು, ಯಾರ್ಯಾರಿಗೆ ವಿಯೋಗ ಆಗಿದೆಯೋ. ರಾಜರು ತಮ್ಮ ಪರಿವಾರವನ್ನು ನೋಡಬೇಕು ಅಂತಿದ್ರೆ ರಾಜರು ಅಲ್ಲಿಗೆ ಬರಲಿ, ಆ ಪರಿವಾರದವರು ತಮ್ಮ ರಾಜರು ನೋಡಬೇಕು ಅಂತಿದ್ರೆ ಪರಿವಾರದವರು ಅಲ್ಲಿಗೆ ಬರಲಿ. ಎಲ್ಲರೂ ಅಲ್ಲಿಗೆ ಬಂದರೆ ಕಳ್ಕೊಂಡವ್ರಿಗೆ ಮಾತ್ರ ಅದು, ಉಳಿದವ್ರಿಗೆ ಅಲ್ಲ. ಅದು ಕಳ್ಕೊಂಡವ್ರು ಮಾತ್ರ ಅಲ್ಲಿಗೆ ಬರಲಿ, ಪರಸ್ಪರ ಭೇಟಿ ಆಗಲಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡು ಅಂತ ಹೇಳಿದ. ಶಾಲಾಂ ಪ್ರವೇಶಯಧ್ವಂ ಹಿ ಸ್ವಾನಾಂ ಯೋಗೋಸ್ತು ತತ್ರ ಹಿ, ತಮ್ಮವರಿಗೆ ಮೇಲನ ಅಲ್ಲಿ ಆಗಲಿ. ಚತುಷ್ಪದಾದಿ ವಸ್ತೂನಿ ಜ್ಞಾತ್ವ ಯಸ್ಯ ಲಘೂನ್ಯಪಿ ತತ್ರೈವ ಸ್ಥಾಪನೀಯಾನೆ. ಅವರವರಿಗೆ ಸಂಬಂಧಪಟ್ಟಂಥ ಈ ಆನೆ ಕುದುರೆ ಇವನ್ನೆಲ್ಲ ಅಲ್ಲಿ ನಿಲ್ಲಿಸ್ರಿ. ಅದು ನೋಡಿ, ಇದು ನಮ್ಮದೇ ಆನೆ ನಮ್ಮದೇ ಕುದುರೆ ಅಂತ ಉಳಿದವರಲ್ಲಿ ಧಾವಿಸಿ ಬರ್ತಾರೆ. ರಾಮನ ಮಾತನ್ನು ಕೇಳಿ ಲಕ್ಷ್ಮಣ ಹಾಗೇ ಆಗಲಿ ಅಂದ. ಅವನು ಹೇಳಿದಂತೆ ಅವನೇನೇ ಆಜ್ಞೆ ಮಾಡಬೇಕಾಗಿತ್ತೋ ಆ ಆಜ್ಞೆಯನ್ನೆಲ್ಲ ಆತ ಮಾಡಿದ. ಹೀಗೆ ಆ ರಾಮ ಮಾಡಿದಂತಹ ಉದಾರವಾದ ವ್ಯವಸ್ಥೆ ಏನಿತ್ತು, ಆ ವ್ಯವಸ್ಥೆಯ ಅನುಸಾರವಾಗಿ ಅವರೆಲ್ಲರೂ ತಮ್ಮ ಪತ್ನಿಯರು, ಬಾಲಕರು, ಮಂತ್ರಿಗಳು ಮತ್ತು ತಮ್ಮ ಆನೆ ಕುದುರೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಅವರು ಪಡೆದುಕೊಂಡು ರಾಮನ ಆ ವ್ಯವಸ್ಥೆಯನ್ನು ಅವರು ಪ್ರಶಂಸೆ ಮಾಡಿದರು. ತಮಗಾಗಿ ಆ ಶಾಲೆಯಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ರು ಅದನ್ನೆಲ್ಲವನ್ನು ಕೂಡ ಅವರು ಸ್ವೀಕಾರ ಮಾಡಿದರು. ಏವಂ ಶ್ರೀರಾಮಯಜ್ಞೇಹಿ ಸಮ್ಮರ್ದ ಸಮಭೂವ ನಕತ್ರ ಶುಶುವೆ ಶಬ್ದ ಕರ್ಣೇಪ್ಯುಕ್ತ ಜನೈಸ್ತದ. ಎಷ್ಟು ಜನಸಮ್ಮರ್ದ ಇತ್ತು ಅಂತಂದ್ರೆ ಯಾರಿಗೂ ಏನು ಮಾತಾಡಿದ್ರೆ ಕೇಳಿಸ್ತಾನೆ ಇರಲಿಲ್ಲ. ನಿಮಗೇನಾದರೂ ಹೇಳಬೇಕು ಅಂತ ನಿಮ್ಮ ಕಿವಿಯಲ್ಲೇ ಯಾರು ಒಂದು ಮಾತು ಹೇಳಿದ್ರು ನಿಮಗದು ಕೇಳಿಸ್ತಿರ್ಲಿಲ್ಲ. ಅಷ್ಟು ಜನಸಮ್ಮರ್ದ ಅಲ್ಲಿತ್ತು.
ಕರ್ಣೇಪ್ಯುಕ್ತಃ ನ ಶುಶ್ರುವೆ ತತಕ್ತೆ ಪಾರ್ಥಿವಾ ಸರ್ವೇ ತತ್ಸುಭು ವಸನ ಸದ್ಮ ಅಂತಿದೆ. ಬಟ್ಟೆಗಳಿಂದ ನಿರ್ಮಾಣವಾದಂಥ ಡೇರೆಗಳು, ಶಿಬಿರಗಳು, ಅಲ್ಲಿ ಅವರು ವಾಸ ಮಾಡಿದರು. ಇತಿ ಶ್ರೀ ಶತಕೋಟಿ ರಾಮಾಯಣ ರಾಮಚರಿತಾಂತರ್ಗತ ಆನಂದ ರಾಮಾಯಣೆ ವಾಲ್ಮೀಕಿಯೇ ಯಾಗಕಾಂಡೆ ಅಶ್ವ ಆಗಮನಂ, ಅಶ್ವ ಮರಳಿ ಬಂದ ಅಧ್ಯಾಯ ಇದು. ಅಲ್ಲಿಗೆ ಆ 3ನೇ ಸರ್ಗ ಮುಕ್ತಾಯ ಆಗಿದೆ.